ಒಂದು 50 ವರ್ಷದಿಂದ ಇದೆ ಇಲ್ಲಿ. 50 ವರ್ಷದಿಂದ ಆಗಿದ್ಮೇಲೆ ನಮ್ಗೆ ಆ ಟೈಮಲ್ಲಿ ಕಾರ್ಪೊರೇಷನ್ ಅವರು ಬಂದು ನಮ್ಗೆ ಈ ಥರ ನೀವು ಅಂಗಡಿ ಎತ್ತಬೇಕು ಹಂಗೆ ಮಾತಾಡೋ ಟೈಮ್ನ ಇಲ್ಲ ನಾವು ಎತ್ತಲ್ಲ ಅನ್ನೋದಕ್ಕೆ ನಮ್ಮನ್ನು ಕರೆಸಿ ನಮಗೆ ಎಲ್ಲ ಅಂಗಡಿಗೂ ಲೈಸೆನ್ಸ್ ಕೊಟ್ಟು ಬಾಡಿಗೆ ತೊಗೊಂಡಿದ್ದಾರೆ. ತಿಂಗಳಿಗೆ 50 ರೂಪಾಯಿನ ಬಿಟ್ಟು 12 ತಿಂಗಳು ಬಾಡಿಗೆ ತೊಗೊಂಡಿದ್ದಾರೆ. ಮತ್ತು ಅಡ್ವಾನ್ಸು 300 ರೂಪಾಯಿ ಅಡ್ವಾನ್ಸು ಕಾರ್ಪೊರೇಷನ್ ಅವರು ತಗೊಂಡಿದ್ದಾರೆ. ಅದು 2 ಬೇಸ್ ಮೇಲೆ ನಾವು ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಿದ್ದು. ಸುಪ್ರೀಂ ಕೋರ್ಟ್ ನಮಗೆ ಆದೇಶ ಮಾಡಿ ಫೈಸಲಾ ಮಾಡಿ ಸರ್ ನೀವು ಆ ಜಾಗದಲ್ಲಿ ಕುತ್ಕೊಳ್ಳಿ, ಕಾರ್ಪೊರೇಷನ್ಗೆ ಜಾಗ ಬೇಕಂದರೆ 5 ವರ್ಷ ಬಿಟ್ಟು ನಿಮಗೆ ಬೇರೆ ಕಡೆ ಚೇಂಜ್ ಮಾಡಿಬಿಟ್ಟು ಆಮೇಲೆ ಈ ಅಂಗಡಿ ತೊಗೊಂಡ್ಬಿಡಿ ಹೊಡೆದಾಕ್ಬಿಡಿ ಅನ್ನೋ ಆದೇಶ ಮಾಡಿದ್ದಾರೆ. ಕೋರ್ಟಲ್ಲಿ ಪೇಪರ್ ಇದೆ. ಇದು ನಾವು ಹೇಳ್ತಾ ಇಲ್ಲ, ಕಾನೂನು ಹೇಳ್ತಾ ಇರೋದು, ಸುಪ್ರೀಂ ಕೋರ್ಟ್ ಹೇಳ್ತಾ ಇರೋದು. ನಾವೇನು ಕೈನಲ್ಲೇ ಪೆನ್ನಲ್ಲಿ ಬರೆಸಿಲ್ಲ, ಇದು ಸುಪ್ರೀಂ ಕೋರ್ಟ್ ಆರ್ಡ್ರು. ಇವರು ನಮ್ಮ ಮಿನಿಸ್ಟರ್ ಏನು ಹೇಳ್ತಾರೆ, ಬೋಗಸ್ ಅಂದರೆ ಸುಪ್ರೀಂ ಕೋರ್ಟ್ ಬೋಗಸ್ ಆಗಬೇಕು, ಆ ಜಡ್ಜ್ ಬೋಗಸ್ ಇರಬೇಕು. ಅವ್ರಿಗೆ ಹೇಳ್ತಾ ಇರೋದು, ನಮ್ಗೆ ಹೇಳ್ತಾ ಇಲ್ಲ. ಕಾನೂನಿಗೆ ಇವರು ಅವಮಾನ ಮಾಡ್ತಾ ಇರೋದು. ಇವ್ರಿಗೆ ಜಾಗ ಬೇಕು, ಫುಟ್ಪಾತ್ ಬೇಕು, ದೊಡ್ಡದು ಮಾಡಬೇಕು, ಇಲ್ಲ ಬೇರೆಯವ್ರಿಗೆ ಯಾರಿಗದನ್ನು ಮಾರ್ಕೊಳ್ಳಿ ಪರವಾಗಿಲ್ಲ. ನಮ್ಮನ್ನು ಕರೆಸಿ ಹೋಗಿ ಯಾವುದೋ ಒಂದು ಜಾಗ ತೋರಿಸಿ ನೀವು ಇಲ್ಲಿ ಮಾಡ್ಕೊಳ್ಳಪ್ಪ, ಬದುಕೊಳ್ಳಪ್ಪ, ನಿಮ್ಮ ಹೆಂಡತಿ ಮಕ್ಕಳ ಸಾಕ್ಕೊಳ್ಳಪ್ಪ ಅಂದ್ಬಿಟ್ಟು ಕೊಟ್ಟರೆ ನಾವು ಆರಾಮಾಗಿ ಹೋಗ್ಬೋದು. ಇಲ್ಲಾಂದರೆ ತಿರ್ಗಾ ನಾವು ಕೋರ್ಟ್ಗೆ ಕೇಸ್ ಹಾಕಿ ನಾವು ಏನೋ ಕೇಳ್ಬೋದು. ಬುಲ್ಡ್ರಸ್ ಸರಿಸ್ಬಿಟ್ರೆ ಇವ್ರ ಮನೆಗೆ ನಾವು ಬುಲ್ಡ್ರಸ್ ಹೊಡೆದ್ರೆ ಬಿಡ್ತಾರಾ? ಇವ್ರ ಮನೆಗೆ ನಾವು ಬಿಲ್ಡರ್ಸ್ ತಗೊಂಡೋಗಿ ಹೊಡೆದ್ಬಿಟ್ರೆ ಬಿಟ್ಬಿಡ್ತಾರಾ? ಕಾನೂನು ಹೇಳ್ದನ್ಬಿಟ್ಟು ಕಾನೂನು ಫಸ್ಟ್ ಹೇಳಬೇಕು. ನಮಗೆ ಬುಲ್ಡರ್ಸ್ ಹೊಡಿನ ಕಾನೂನು ಹೇಳಿದೆಯಾ? ಯಾಕೆ ಕಾನೂನು ಹೇಳಿರೋದು? ಸುಪ್ರೀಂ ಕೋರ್ಟ್ ಹೇಳಿರೋದು ಬುಲ್ಡೋಸರ್ ಯೂಸ್ ಮಾಡಬಾರ್ದು ಅಂದ್ಬಿಟ್ಟು. ಹೆಂಗೆ ಮಾಡಿದ್ದಾರೆ ಇವರು? ಸುಪ್ರೀಂ ಕೋರ್ಟೇ ಹೇಳಿರೋದು ಬುಲ್ಡರ್ಸ್ ಯಾರಿಗೂ ನೀವು ಯೂಸ್ ಮಾಡಬಾರ್ದು ಅಂದ್ಬಿಟ್ಟು ಹೇಳಿದ್ದು. ಇವರು ತಿರ್ಗಾ ಯೂಸ್ ಮಾಡ್ತಾ ಇದೆ. ಯಾರಿಗೆ ಮಾಡ್ತಾರೆ? ಬಡವರಿಗೆ ಮಾಡ್ತಾರೆ. ಇಡೀ ಬೆಂಗಳೂರಲ್ಲಿ ನೋಡಿ ನೀವು, ಈ ಕಾಂಗ್ರೆಸ್ ನಮ್ಮ ಇವರು DK ಶಿವಕುಮಾರು ಮತ್ತು ನಮ್ಮ ಡೆವಲಪ್ ಮಿನಿಸ್ಟರ್ ಆಗಿದ್ಮೇಲೆ ಇಬ್ಬರು ಸೇರಿ ಇಡೀ ಬೆಂಗಳೂರಿನಲ್ಲಿ ಡೆವಲಪ್ ಮಾಡ್ತೀನಿ ಹೆಸರಲ್ಲಿ ಎಲ್ಲ ಜಾಗದಲ್ಲಿ ಬಡವರಿಗೆ ಹೊಡಿತಾ ಇದ್ದಾರೆ. ಬಡವರು ಅಂದರೆ ಬರೋ ಮುಸ್ಲಿಂ ಅವರು ಇಲ್ಲ, ಎಲ್ಲ ವರ್ಗದವರು ಇದ್ದಾರೆ ಬಡವರು. ಈ ಬಡವರು ಅಂದರೆ ಇವಾಗ ಸಂಪಾದನೆ ಮಾಡಿದ್ರೆ ಅವ್ರು ತಿನ್ಬೇಕು ಊಟ, ಇಲ್ಲಾಂದ್ರೆ ಅವ್ರಿಗೆ ಏನು ಗದಿಲ್ಲ ಅಂಥವ್ರನ್ನ ಹುಡುಕಿ ಇವರು ಫಾಲೋ ಮಾಡಿ ಇವರೆಲ್ಲ ಒಂಥರ ಸೇರಿ ಮಾಡಿಬಿಟ್ಟು ಪಬ್ಲಿಕ್ ಏನು ಹೈಲೈಟ್ ಮಾಡ್ತಾರೆ, ನಾವು ಓಡಾಡೋ ಜಾಗ ಹೈಲೈಟ್ ಮಾಡ್ತೀವಿ. ಅದು ಮಾಡಿ ಓಡಾಡೋ ಜಾಗದಲ್ಲಿ ನೋಡಿ ಒಂದು 10 ದಿನ ನಾವು ಹಾಕಿಲ್ಲ ಅಂದ್ರೆ ಕೃಷ್ಣ ಬೈರೇಗೌಡರು ಕರ್ಕೊಂಡು ಬಂದು ನೀವು ತೋರಿಸಿ. ಇವರು 40 ವರ್ಷ ಈ ಜಾಗನಲ್ಲಿ ಹೆಂಗೆ ಮಡಗಿದ್ದಾರೆ. ಇವಾಗ 20 ದಿವಸದಲ್ಲಿ ಏನು ಗದಿ ಆಗಿದೆ ಅಂದ್ಬಿಟ್ಟು ನೀವು 20 ದಿನ ಬಿಟ್ಟು ಬಂದು ಈ ರೋಡನ್ನು ತೋರಿಸ್ಬೇಕು. ಆವಾಗ ಅವ್ರು ಹೇಳ್ಬೇಕು, ನಾವು ಇರಬೇಕಾ ಇಲ್ಲ ನಾನು ಮಿನಿಸ್ಟ್ರಾಗಿ ಇರಬೇಕಲ್ಲ, ಈ ಬಡವ್ರು ಇರಬೇಕಂದ್ರೆ ಅವರು ಲೆಕ್ಕ ಹೇಳಬೇಕು. ಅವ್ರಿಗೇನು ಗೊತ್ತಿಲ್ಲ. AC ಕಾರಲ್ಲಿ ಓಡ್ತಾರೆ, ಮನೆಯಲ್ಲಿ ಓದ್ತಾರೆ, ಒಳ್ಳೊಳ್ಳೆ 5 ಸ್ಟಾರ್ ಹೋಟ್ಲಲ್ಲಿ ತಿಂತಾರೆ. ಯಾವತ್ತೂ ಒಂದಿನ ಫುಟ್ಪಾತಲ್ಲಿ ಓಡಾಡಿದಾರಾ? ಯಾವಾಗ ನಾವು ಒಂದು ದಿವಸ ಅದು ಫುಟ್ಪಾತ್ KR ರೋಡಲ್ಲಿ ಫುಟ್ಪಾತ್ ಎಲ್ಲಿದೆ ಕೇಳಿ ನೀವು. ಅವ್ರಿಗೆ ಗೊತ್ತಾ? ಅವ್ರು ಹೇಳ್ಬಿಡಲಿ. ಸಿಟಿ ಮಾರ್ಕೆಟಲ್ಲಿ VH ಲೈನ್ ಎಲ್ಲಿದೆ, ಸಿಟಿ ಮಾರ್ಕೆಟ್ನಲ್ಲಿ ಈ ಅಂಗಡಿಗಳು ಎಲ್ಲಿದೆ ನೀವೇ ಹೋಗಿ ಮೀಡಿಯಾದವ್ರು ಕೇಳಿ. ಅವ್ರು ಕರೆಕ್ಟಾಗಿ ಹೇಳ್ಬಿಟ್ರೆ ನಾವು ಒಪ್ಕೊಳ್ತೀವಿ. ಅವ್ರಿಗೆ ಮಾರ್ಕೆಟು ಗೊತ್ತಿಲ್ಲ, ಫುಟ್ಪಾತ್ ಬಗ್ಗೆನೂ ಗೊತ್ತಿಲ್ಲ, ಬಡವ್ರ ಬಗ್ಗೆನೂ ಗೊತ್ತಿಲ್ಲ. ಅಮೇರಿಕನಲ್ಲಿ ಓದಿದ್ದಾರೆ, ಅಲ್ಲಿ ಅವರು ಇದಾರಲ್ಲ ಆಂಗ್ಲೇಯರು, ಅವ್ರ ಜೊತೆಯಲ್ಲಿ ಬೆಳೆದಿರೋದು ಅವರು. ಅವ್ರ ಬಗ್ಗೆನೇ ಗೊತ್ತು. ಅಮೇರಿಕನಲ್ಲಿ ಇರ್ತದೆ ಫಾರಿನ್ನು, ಆ ಗೌರ್ಮೆಂಟ್ ಬೇರೆ. ಫಾರಿನ್ ಥರ ಇವ್ರು ಹೆಂಗೆ ಮಾಡ್ತಾರೆ? ಫಸ್ಟ್ ಫಾರಿನ್ ಮಾಡಬೇಕಂದ್ರೆ ನಮ್ಮ ಮಕ್ಕಳಿಗೆಲ್ಲ ನೀವು ಗೌರ್ಮೆಂಟ್ ಉದ್ಯೋಗ ಕೊಡಿ ಫಸ್ಟು. ಅವ್ರಿಗೆ ಒಂದು 2 ಲಕ್ಷ ರೂಪಾಯಿ ಸಂಬಳ ಆಗಂಗೆ ಮಾಡಿ, ನಮಗೂ ಮನೆಯಿಂದ ನಮಗೆ ಎಜುಕೇಷನ್ ಹಾಸ್ಪಿಟ್ಲಿಗೆಲ್ಲ ಆರೋಗ್ಯ ಫ್ರೀ ಮಾಡಿ, ನಮ್ಮ ವಯಸ್ಸಾಗಿರೋರಿಗೆಲ್ಲ ಒಂದು ಸಿರಿನ್ ಬೆಟ್ಟ ಫಸ್ಟ್ ಅದು ಮಾಡಿ. ಅದೆಲ್ಲ ಬಿಟ್ಬಿಟ್ಟು ಏನಾಗಿಲ್ಲ, ನಾನು ಫುಟ್ಪಾತ್ ಫ್ರೀ ನೀವು ಮಾಡ್ಬೋದು, ರೋಡಲ್ಲಿ ಯಾವನು ಬೇಕಾದ್ರು ಮಾಡ್ಬೋದು. ಮಾಡೋ ಕೆಲಸ ಆಗೋಕ್ಕೆ ನಿಮ್ಗೆ ಆಗಿಲ್ಲ.